ಆದಾಯ ತೆರಿಗೆ ಬದಲಾವಣೆ ನಿರೀಕ್ಷೆಯಲ್ಲಿದ್ದ ಜನರಿಗೆ ನಿರಾಸೆ. ಆದಾಯ ತೆರಿಗೆಯಲ್ಲಿ ಯಾವುದೇ ಬದಲಾವಣೆ ಇಲ್ಲ. ಮದ್ಯ ಪ್ರಿಯರಿಗೆ ಬಿಗ್ ಶಾಕ್. ಸಿಗರೇಟ್, ಗುಟ್ಕಾ ಮತ್ತಷ್ಟು ದುಬಾರಿ. ಬಜೆಟ್ನಲ್ಲಿ ಮಹತ್ವದ ಯೋಜನೆಗಳ ಘೋಷಣೆ. ಕೇಂದ್ರ ಬಜೆಟ್ಗೆ ಬಿಜೆಪಿ ಬಹುಪರ, ಕಾಂಗ್ರೆಸ್ ಕೆಂಡ. ಹೇಳಿದ್ದೇನು? ಚಿನ್ನ ಬೆಳ್ಳಿ ದರದಲ್ಲಿ ದಾಖಲೆಯ ಕುಸಿತ. ಇದೆಲ್ಲದರ ಜೊತೆಗೆ ಮತ್ತಷ್ಟು ಸುದ್ದಿಗಳನ್ನು ನೋಡೋಣ ಕರ್ನಾಟಕ ಟಾಪ್ 20ಯಲ್ಲಿ. ಆದಾಯ ತೆರಿಗೆ ಬದಲಾವಣೆಯ ನಿರೀಕ್ಷೆಯಲ್ಲಿದ್ದ ಜನರಿಗೆ ನಿರಾಸೆಯಾಗಿದೆ. ಆದಾಯ ತೆರಿಗೆಯಲ್ಲಿ ಯಾವುದೇ ಬದಲಾವಣೆ ಇಲ್ಲ ಅಂತ ಹೇಳಿ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಘೋಷಿಸಿದ್ದಾರೆ. ಇನ್ನು ಹೊಸ ಆದಾಯ ತೆರಿಗೆ ನೀತಿ ಏಪ್ರಿಲ್ನಿಂದ ಜಾರಿಯಾಗಲಿದೆ. ನೇರ ತೆರಿಗೆ ಬಗ್ಗೆ ನಿರ್ಮಲಾ ಸೀತಾರಾಮನ್ ಘೋಷಣೆ ಮಾಡಿದ್ದಾರೆ. ಆದಾಯ ತೆರಿಗೆಯ ನಿಯಮ ಸರಳೀಕರಣ, ಟ್ಯಾಕ್ಸ್ ಕಟ್ಟಲು ಸಮಯಾವಕಾಶವನ್ನು ಕೊಡಲಾಗಿದೆ. ಬೈಕ್ ಆಕ್ಸಿಡೆಂಟ್ ವಿಮೆಗೆ ಯಾವುದೇ ತೆರಿಗೆ ಇಲ್ಲ. ವಿದೇಶಿ ಪ್ರವಾಸಿಗರಿಗೆ 2% ಟ್ಯಾಕ್ಸ್ ಕಡಿತ. ವಿದೇಶದಲ್ಲಿ ವ್ಯಾಸಂಗ ಮಾಡುವವರಿಗೆ ಟ್ಯಾಕ್ಸ್ ರಿಯಾಯಿತಿ. ವಿದೇಶದಲ್ಲಿ ಆಸ್ತಿ ಘೋಷಣೆಗೆ 6 ತಿಂಗಳ ಕಾಲಾವಕಾಶ ಕೊಡಲಾಗಿದೆ. ಸಣ್ಣ ತೆರಿಗೆದಾರರಿಗೆ ಶೀಘ್ರದಲ್ಲಿಯೇ ಹೊಸ ಯೋಜನೆಯನ್ನ ಘೋಷಣೆ ಮಾಡುವುದಾಗಿ ವಿತ್ತ ಸಚಿವೆ ಹೇಳಿದ್ದಾರೆ. ಇನ್ನು ತೆರಿಗೆ ಬಾಕಿ ಉಳಿಸಿಕೊಳ್ಳುವವರಿಗೆ ಬಿಗ್ ಶಾಕ್ ಕೊಡಲಾಗಿದೆ. 10% ದಂಡ ಬೀಳಲಿದೆ. I propose that any interest awarded by the Motor Accident Claims Tribunal to a natural person will be exempt from income tax from the current 5% and 20% to 2% without any stipulation of amount for pursuing education and for medical purposes under the Liberalized Remittance Scheme, popularly known as LRS. ಕೇಂದ್ರ ಬಜೆಟ್ನಲ್ಲಿ ಮದ್ಯಪ್ರಿಯರಿಗೆ ಬಿಗ್ ಶಾಕ್ ತಟ್ಟಿದೆ. ಮದ್ಯದ ದರವನ್ನು ಏರಿಕೆ ಮಾಡಲಾಗಿದೆ. ಇವತ್ತು ಬಜೆಟ್ ಮಂಡನೆ ಮಾಡಿದ ನಿರ್ಮಲಾ ಸೀತಾರಾಮನ್ ಮದ್ಯ, ಸಿಗರೇಟ್ ಬೆಲೆ ಏರಿಕೆಯ ಬಗ್ಗೆ ಘೋಷಿಸಿದ್ರು. ವಿದೇಶದಿಂದ ಆಮದಾಗುವ ವಸ್ತುಗಳು ದುಬಾರಿಯಾಗಲಿವೆ. ಇನ್ನು ಬೀಡಿ, ಪಾದರಕ್ಷೆ ಜೊತೆಗೆ ಲಿಥಿಯಂ ಬ್ಯಾಟರಿ ಜೊತೆಗೆ ಜವಳಿ ಪದಾರ್ಥಗಳು ಇಳಿಕೆಯಾಗಲಿವೆ. ಕ್ಯಾನ್ಸರ್, ಶುಗರ್ ಔಷಧಿಗಳು, ಚರ್ಮ ಉತ್ಪನ್ನಗಳು, ಸೋಲಾರ್ ಬಿಡಿಭಾಗ, ಸೆಣಬು ಉತ್ಪನ್ನ ಅಗ್ಗವಾಗಲಿದೆ. ವಿದೇಶಿ ಯಾತ್ರೆ, ಬಯೋಗ್ಯಾಸ್ ಮಿಶ್ರಿತ ಸಿಎನ್ಜಿ ದರ, ಮೈಕ್ರೋವೇವ್ ಓವೆನ್ ದರ ಕೂಡ ಇಳಿಕೆ ಕಂಡಿದೆ. This will make effective tax 22% for corporate promoters. For non-corporate promoters, the effective tax will be 30%. TCS rate for sellers of specific goods, namely alcoholic liquor, scrap and minerals, will be rationalized to 2%. Tendu leaves will be reduced from 5%. ಸಿಗರೇಟ್, ಗುಟ್ಕಾ ಹಾಕುವವರಿಗೆ ಶಾಕಿಂಗ್ ನ್ಯೂಸ್. ಇಂದಿನಿಂದ ಸಿಗರೇಟ್ ₹2 8.5 ಹೆಚ್ಚಳವಾಗಲಿದೆ. ಗುಟ್ಕಾ ಮೇಲೆ 91%, ಪಾನ್ ಮಸಾಲಾಗೆ 88% ಸುಂಕ ವಿಧಿಸಲಾಗಿದೆ. ಸಿನ್ ಗೂಡ್ಸ್ ಉತ್ಪನ್ನಗಳಿಗೆ ಇಂದಿನಿಂದ ಹೆಚ್ಚುವರಿ ಸುಂಕ ಹಾಕಲಾಗ್ತಾ ಇದೆ. ಸಿಗರೇಟ್ ಮಾತ್ರವಲ್ಲದೆ ಪಾನ್ ಮಸಾಲಾ ಬೆಲೆ ಏರಿಕೆ ಕಂಡಿದೆ. ಪಾನ್ ಮಸಾಲಾ ಮೇಲೆ ಆರೋಗ್ಯ ಮತ್ತು ರಾಷ್ಟ್ರೀಯ ಭದ್ರತೆಗೆ ಸಂಬಂಧಿಸಿದ ಹೆಚ್ಚುವರಿ ತೆರಿಗೆ ವಿಧಿಸಲಾಗುತ್ತಿದೆ. ಇದರಿಂದ ಇವುಗಳ ಬೆಲೆ ದುಬಾರಿಯಾಗಿದ್ದು ಜೇಬಿಗೆ ಭಾರವಾಗ್ತಿದೆ. ಒಂದು ಸಿಗರೇಟ್ ಬೆಲೆ ₹8.5 ವರೆಗೆ ಏರಿಕೆ ಕಂಡಿದ್ದು ಬಾಯಿ ಸುಡುವಂತೆ ಮಾಡಿದೆ. ಜಗಿಯುವ ತಂಬಾಕಿನ ಬೆಲೆಯಲ್ಲಿ 90% ಏರಿಕೆಯಾಗುವ ಸಾಧ್ಯತೆ ಇದೆ ಎನ್ನಲಾಗ್ತಿದೆ. 19 ಕೆಜಿಯ ವಾಣಿಜ್ಯ ಸಿಲಿಂಡರ್ ದರವನ್ನು ತೈಲ ಕಂಪನಿಗಳು ₹49 ಹೆಚ್ಚಿಸಿವೆ. ಇಂದಿನಿಂದಲೇ ಪರಿಷ್ಕೃತ ದರ ಜಾರಿಯಾಗಲಿದೆ. ಗೃಹ ಬಳಕೆಯ ಸಿಲಿಂಡರ್ ದರದಲ್ಲಿ ಯಾವುದೇ ಬದಲಾವಣೆ ಇಲ್ಲ. ಕೇಂದ್ರ ಬಜೆಟ್ನಲ್ಲಿ ಕರ್ನಾಟಕ, ಬೆಂಗಳೂರಿಗೆ ನಿರೀಕ್ಷಿತ ಫಲ ಸಿಕ್ಕಿಲ್ಲ. ಬೆಂಗಳೂರು ಸೇರಿದಂತೆ ದೇಶದ ಹಲವು ನಗರಗಳಿಗೆ 7 ಹೈಸ್ಪೀಡ್ ರೈಲು ಕಾರಿಡಾರ್ ಘೋಷಣೆ ಮಾಡಲಾಗಿದೆ. ಬೆಂಗಳೂರಿಗರಿಗೆ 2 ಹೈಸ್ಪೀಡ್ ರೈಲು ಕಾರಿಡಾರ್ ಯೋಜನೆ ಘೋಷಣೆಯಾಗಿದ್ದು, ಬೆಂಗಳೂರು ಟು ಹೈದರಾಬಾದ್, ಬೆಂಗಳೂರಿನಿಂದ ಚೆನ್ನೈಗೆ ಹೈಸ್ಪೀಡ್ ರೈಲು ಕಾರಿಡಾರ್ ಘೋಷಿಸಲಾಗಿದೆ. ಅದಲ್ಲದೆ ಮುಂಬೈ, ಪುಣೆ, ವಾರಣಾಸಿ, ದೆಹಲಿ, ಪುಣೆ, ಹೈದರಾಬಾದ್, ಚೆನ್ನೈ ಹೈಸ್ಪೀಡ್ ರೈಲು ಕಾರಿಡಾರ್ ಘೋಷಣೆ ಮಾಡಲಾಗಿದೆ. ಈ ಯೋಜನೆಯ ಮೂಲಕ ಪ್ರಯಾಣದ ಸಮಯವನ್ನ ಕಡಿಮೆ ಮಾಡುವ ಗುರಿ ಹೊಂದಲಾಗಿದೆ. ಇನ್ನು ಕರ್ನಾಟಕದ ಕರಾವಳಿಯಲ್ಲಿ ವಿಶ್ವದರ್ಜೆಯ ಟ್ರಕ್ಕಿಂಗ್ ಮಾರ್ಗ ಅಭಿವೃದ್ಧಿ ಯೋಜನೆ, ಕರ್ನಾಟಕ ಕರಾವಳಿಯಲ್ಲಿ ಪಕ್ಷಿ ಪಥ ನಿರ್ಮಾಣ ಮಾಡುವುದಾಗಿಯೂ ಕೂಡ ಘೋಷಿಸಲಾಗಿದೆ. ಕೇಂದ್ರ ಬಜೆಟ್ನಲ್ಲಿ ಹಲವು ಮಹತ್ವದ ಯೋಜನೆಗಳನ್ನು ಘೋಷಿಸಲಾಗಿದೆ. ಬಯೋಫಾರ್ಮಾ ಶಕ್ತಿ, ಖೇಲೋ ಇಂಡಿಯಾ ಮಿಷನ್, ಮೆಡಿಕಲ್ ಟೂರಿಸಂ ಸ್ಥಾಪನೆಯ ಬಗ್ಗೆ ವಿತ್ತ ಸಚಿವೆ ಘೋಷಣೆ ಮಾಡಿದ್ದಾರೆ. ಬಯೋಫಾರ್ಮಾ ಉತ್ಪಾದನೆಯ ಹಬ್ ಆಗಿ ಭಾರತ ಬದಲಾಗ್ತಾ ಇದೆ. ಮುಂದಿನ 5 ವರ್ಷಕ್ಕೆ ₹10,000 ಕೋಟಿ ಘೋಷಿಸಲಾಗಿದೆ. 3 ಫಾರ್ಮಾ ಇನ್ಸ್ಟಿಟ್ಯೂಟ್ಗಳ ನಿರ್ಮಾಣ, ನಿಗದಿತ ಅವಧಿಯಲ್ಲಿ ಕ್ಲಿನಿಕಲ್ ಟೆಸ್ಟ್ಗಳು ನಡೆಯಲಿವೆ. ಖೇಲೋ ಇಂಡಿಯಾ ಮಿಷನ್ ಮೂಲಕ ಕ್ರೀಡಾಳುಗಳಿಗೆ ಕೋಚಿಂಗ್ ನೀಡುವ ಗುರಿಯನ್ನ ಹೊಂದಲಾಗಿದೆ. ಮೆಡಿಕಲ್ ಟೂರಿಸಂ ಅನ್ನ ಘೋಷಿಸಲಾಗಿದ್ದು, ಈ ಮೂಲಕ ವೈದ್ಯಕೀಯ ವಲಯಕ್ಕೆ ಸಂಬಂಧಪಟ್ಟಂತಹ ಬೆಳವಣಿಗೆಗೆ ಆದ್ಯತೆ ಕೊಡಲಾಗಿದೆ. ಪ್ರವಾಸೋದ್ಯಮ ಕ್ಷೇತ್ರದಲ್ಲಿ ಉದ್ಯೋಗ ಸೃಷ್ಟಿಗೆ ಒತ್ತು ನೀಡಲಾಗಿದೆ. ಇನ್ನು ಸೆಮಿಕಂಡಕ್ಟರ್ ವಲಯಕ್ಕೆ ಬಂಪರ್ ₹40,000 ಕೋಟಿ ಸೆಮಿಕಂಡಕ್ಟರ್ ಮಿಷನ್ಗಾಗಿ ಮೀಸಲಿಡಲಾಗಿದೆ. ಕೇಂದ್ರ ಬಜೆಟ್ಗೆ ಬಿಜೆಪಿ ನಾಯಕರು ಬಹುಪರ ಕಂದ್ರೆ ಕಾಂಗ್ರೆಸ್ ನಾಯಕರು ಇದು ನಿರಾಶಾದಾಯಕ ಬಜೆಟ್ ಎಂದಿದ್ದಾರೆ. ಇದು ಜನಹಿತ ಬಜೆಟ್, ತೆರಿಗೆ ಹೊರೆ ಹಾಕದ ಬಜೆಟ್ ಆಗಿದ್ದು ಮೂಲ ಸೌಕರ್ಯಗಳಿಗೆ ಆದ್ಯತೆ ಕೊಡಲಾಗಿದೆ ಅಂತ ಹೇಳಿ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ತಿಳಿಸಿದ್ದಾರೆ. ದೇಶದ ಸರ್ವಾಂಗೀಣ ಅಭಿವೃದ್ಧಿಯ ಬಜೆಟ್ ಅಂತ ಹೇಳಿ ಬಿಎಸ್ವೈ ಕೊಂಡಾಡಿದ್ದು, ಜನಪ್ರಿಯ ಬಜೆಟ್ ಬದಲು ಜನಹಿತದ ಕಡೆ ಗಮನ ಹರಿಸಲಾಗಿದೆ ಅಂತ ಹೇಳಿ ವಿಪಕ್ಷ ನಾಯಕ ಆರ್ ಅಶೋಕ್ ತಿಳಿಸಿದ್ದಾರೆ. ಇದೊಂದು ದುರ್ಬಲ ಬಜೆಟ್ ಅಂತ ಹೇಳಿ ಕಾಂಗ್ರೆಸ್ ಮುಖಂಡರು ಕುಟುಕಿದ್ರೆ, ಸಚಿವ ಎಚ್ ಕೆ ಪಾಟೀಲ್ ಕರಾವಳಿ ಭಾಗದ ಅಭಿವೃದ್ಧಿ, ಮೆಡಿಕಲ್ ಪ್ರಸ್ತಾಪ ಮಾಡಿದ್ದಾರೆ. ಇದು ಸ್ವಾಗತಾರ್ಹ ಅಂತ
ಹೇಳಿದ್ದಾರೆ. ದೇಶದ ಸರ್ವಾಂಗೀಣ ಹಾಗೂ ಅಭಿವೃದ್ಧಿ ಒಳಗೊಂಡ ಬಜೆಟ್ ಇದಾಗಿದೆ. ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಸಬ್ಕಾ ಪ್ರಯಾಸ್ ಒಳಗೊಂಡಂತೆ ಬಜೆಟ್ ಎಲ್ಲರಿಗೂ ಬಹಳ ಹತ್ತಿರವಾಗಿದೆ. ಭಾರತದ ಸಾರ್ವಭೌಮತ್ವದ ಏಕತೆಯನ್ನು ಎತ್ತಿ ಹಿಡಿಯುವಲ್ಲಿ ಸಫಲ ಆಗಿದೆ. ದೇಶದಲ್ಲಿ ಮೂಲಭೂತ ಸೌಕರ್ಯವನ್ನ ಹೆಚ್ಚು ಮಾಡುವುದಕ್ಕೆ, ಸ್ಪೆಷಲಿ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಅಲ್ಲಿ ಜನತೆಗೆ ಉದ್ಯೋಗ ಮತ್ತು ವ್ಯವಹಾರವನ್ನ ಹೆಚ್ಚು ಮಾಡುವುದಕ್ಕೆ ಬಹಳ ದೊಡ್ಡ ಯೋಜನೆಯನ್ನ ಗುರುತಿಸಿದ್ದಾರೆ. ಈ ಬಜೆಟ್ ಬಹಳ ನಿರಾಶಾದಾಯಕವಾದಂಥ, ದೂರದೃಷ್ಟಿ ಇಲ್ಲದ, ಬರೀ ಹೇಳಿಕೆಗಳಿಂದ ಕೂಡಿರ್ತಕ್ಕಂಥ ಆಯವ್ಯಯ. ಇನ್ಕಮ್ ಟ್ಯಾಕ್ಸ್ ಸ್ಲ್ಯಾಬ್ ಇನ್ಕ್ರೀಸ್ ಆಗುತ್ತೆ, ನಮಗೆ ಅದರಿಂದ ಪದಾರ್ಥಗಳು ಎಲ್ಲವೂ ಕೂಡ ಇವತ್ತು ತುಟ್ಟಿಯಾಗಿದ್ದಾವೆ ಅಂತ ಹೇಳ್ಕೊಂಡು ಏನು ನಿರೀಕ್ಷೆಯನ್ನ ಇಟ್ಟಿದ್ರು ಅದು ಸಂಪೂರ್ಣವಾಗಿ ಇವತ್ತು ಸಹ ಆ ನಿರೀಕ್ಷೆ ಹುಸಿಯಾಗಿದೆ. 10 ರಿಂದ 15 ಲಕ್ಷಕ್ಕೆ ಇವತ್ತು ಸಹ ಏರುತ್ತಾರಂತ ಏನು ಎಲ್ಲರೂ ಆಶಯವನ್ನು ಇಟ್ಕೊಂಡಿದ್ರು ಅದೆಲ್ಲವೂ ಕೂಡ ಹುಸಿಯಾಗಿದೆ. ಪ್ರತಿದಿನ ಚಿನ್ನ ಏರಿಕೆಯಿಂದ ಚಿನ್ನ ನೀನೆಷ್ಟು ಭಾರ ಎಂದು ತಲೆ ಮೇಲೆ ಕೈ ಎತ್ತಿ ಕುಳಿತಿದ್ದ ಜನರಿಗೊಂದು ಗುಡ್ ನ್ಯೂಸ್ ಸಿಕ್ಕಿದೆ. ಕೇಂದ್ರ ಬಜೆಟ್ ಮಂಡನೆ ದಿನವೇ ಚಿನ್ನ ಮತ್ತು ಬೆಳ್ಳಿ ಪ್ರಿಯರು ನಿಟ್ಟುಸಿರು ಬಿಡುವಂತಾಗಿದೆ. ಇತ್ತೀಚೆಗೆ ಗಗನಕ್ಕೇರಿದ ಚಿನ್ನ ಮತ್ತು ಬೆಳ್ಳಿ ದರ ಒಂದೇ ದಿನ ದಾಖಲೆಯ ಮಟ್ಟದಲ್ಲಿ ಕುಸಿತ ಕಂಡಿದೆ. 24 ಕ್ಯಾರೆಟ್ ಪ್ರತಿ ಗ್ರಾಂ ಚಿನ್ನದ ಮೇಲೆ 900 ರೂಪಾಯಿ ಕಡಿಮೆಯಾಗಿದೆ. ಗ್ರಾಹಕರ ಮುಖದಲ್ಲಿ ಮಂದಹಾಸ ಮೂಡಿದೆ. ಇನ್ನು ಬೆಳ್ಳಿ ದರದಲ್ಲೂ ಕೆಜಿಗೆ 27,000 ರೂಪಾಯಿ ಇಳಿಕೆ ಕಂಡಿದೆ. ಗುಂಡು ಹಾರಿಸಿಕೊಂಡು ಆತ್ಮಹತ್ಯೆಗೆ ಶರಣಾಗಿದ್ದ ಕಾನ್ಫಿಡೆಂಟ್ ಗ್ರೂಪ್ನ ಮುಖ್ಯಸ್ಥ ಸಿಜೆ ರಾಯ್ ಅಂತ್ಯಕ್ರಿಯೆ ನೆರವೇರಿತು. ಬನ್ನೇರುಘಟ್ಟ ರಸ್ತೆಯ ನೇಚರ್ಸ್ ಲಕ್ಸುರಿ ರೆಸಾರ್ಟ್ನಲ್ಲಿ ಬೆಳಗ್ಗೆ 10 ರಿಂದ 2ರವರೆಗೆ ರಾಯ್ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿತ್ತು. ಸಾಕಷ್ಟು ಜನರು ಅಂತಿಮ ದರ್ಶನ ಪಡೆದುಕೊಂಡರು. ಕಲ್ಕೆರೆಯ ಸೇಂಟ್ ಜೋಸೆಫ್ ಸಿರೋ ಮಲಬಾರ ಚರ್ಚ್ನಲ್ಲಿ ಪ್ರಾರ್ಥನೆ ಸಲ್ಲಿಸಲಾಯಿತು. ಬಳಿಕ ರಾಯ್ ಛೆಂತೆ ಗಾರ್ಡನ್ನಲ್ಲಿ ಕ್ರಿಶ್ಚಿಯನ್ ಸಮುದಾಯದಂತೆ ಅಂತ್ಯಕ್ರಿಯೆ ನೆರವೇರಿಸಲಾಯಿತು. ಇನ್ನು ಕಾನ್ಫಿಡೆಂಟ್ ಗ್ರೂಪ್ನ ಸಿಜೆ ರಾಯ್ ಆತ್ಮಹತ್ಯೆ ಪ್ರಕರಣದ ತನಿಖೆಗೆ ಎಸ್ಐಟಿ ರಚನೆ ಮಾಡಿ ರಾಜ್ಯ ಸರ್ಕಾರ ಆದೇಶ ಮಾಡಿದೆ. ಜಾಯಿಂಟ್ ಕಮಿಷನರ್ ವಂಶಿಕೃಷ್ಣ ಅವರ ನೇತೃತ್ವದಲ್ಲಿ ಎಸ್ಐಟಿ ರಚನೆಯಾಗಿದ್ದು ನಿನ್ನೆಯಿಂದಲೇ ತನಿಖೆ ಆರಂಭವಾಗಿದೆ. ಈ ಸಂಬಂಧ ಪ್ರತಿಕ್ರಿಯಿಸಿದ ಗೃಹ ಸಚಿವ ಪರಮೇಶ್ವರ್, ಪ್ರಕರಣ ಸಂಬಂಧ ತನಿಖಾ ವರದಿ ಬರುವವರೆಗೆ ಏನೂ ಹೇಳೋಕೆ ಆಗಲ್ಲ, ನೋಡೋಣ ತನಿಖಾ ವರದಿ ಏನು ಬರುತ್ತೆ ಎಂದು. ಕೇಂದ್ರ ಸರ್ಕಾರ ತನಿಖೆ ಸಂಸ್ಥೆಗಳ ಬಳಕೆ ವಿಚಾರ, ಕೇರಳ ಚುನಾವಣಾ ವಿಚಾರ ಯಾವುದೂ ಈಗ ಹೇಳೋಕೆ ಆಗಲ್ಲ, ನೋಡೋಣ ತನಿಖೆ ಆಗಲಿ, ಆಗ ಗೊತ್ತಾಗುತ್ತೆ ಅಂತ ಗೃಹ ಸಚಿವ ಪರಮೇಶ್ವರ್ ಹೇಳಿದ್ದಾರೆ. SIT ಮಾಡಿದ್ದೇವೆ. ಜಾಯಿಂಟ್ ಕಮಿಷನರ್ ವಂಶಿಕೃಷ್ಣ ಅವರ ನೇತೃತ್ವದಲ್ಲಿ ಒಂದು SIT ಕಾನ್ಸ್ಟಿಟ್ಯೂಟ್ ಮಾಡಿದ್ದೀವಿ. ಅವರು ಈಗ ತನಿಖೆ ಪ್ರಾರಂಭ ಮಾಡಿದ್ದಾರೆ. ಅದು ಏನು ವರದಿ ಬರೋವರೆಗೂ ನಾವೇನು ಹೇಳೋಕ್ಕಾಗೋದಿಲ್ಲ. ತನಿಖೆ ವರದಿ ಬರಲಿ, ಬಂದ ಮೇಲೆ ಎಲ್ಲವೂ ಕೂಡ ಗೊತ್ತಾಗ್ತದೆ. ಆವಾಗ ಎಲ್ಲ ನಿಮಗೆ ತಿಳಿಸ್ತೀವಿ ನಾವು. ಸಿಜೆ ರಾಯ್ ದುರಂತ ಅಂತ್ಯ ಬೆನ್ನಲ್ಲೇ ಐಟಿ ರೈಡ್ ವಿರುದ್ಧ ಉದ್ಯಮಿಗಳು ತಿರುಗಿ ಬಿದ್ದಿದ್ದಾರೆ. ಐಟಿ ಅಧಿಕಾರಿಗಳ ಟಾರ್ಚರ್ಗೆ ಅನೇಕರು ಸಮಸ್ಯೆಗೆ ಒಳಗಾಗಿದ್ದಾರೆ ಅಂತ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಹಾಗೂ ಪ್ರಧಾನಿ ಮೋದಿಗೆ ಎಕ್ಸ್ನಲ್ಲಿ ಉದ್ಯಮಿ ಮೋಹನ್ ದಾಸ್ ಪೈ ಕಟುವಾಗೆ ಪೋಸ್ಟ್ ಹಾಕಿದ್ದಾರೆ. ದಯವಿಟ್ಟು ಸಿಜೆ ರಾಯ್ ಪ್ರಕರಣದ ಬಗ್ಗೆ ಪಾರದರ್ಶಕವಾಗಿ ತನಿಖೆ ಮಾಡಿ ಅಂತ ಮನವಿ ಮಾಡಿದ್ದಾರೆ. ಸಿದ್ಧಾರ್ಥರನ್ನ ನಾವು ಕಳ್ಕೊಂಡಿದ್ದೀವಿ. ಐಟಿ ಅಧಿಕಾರಿಗಳ ಟಾರ್ಚರ್ಗೆ ಅನೇಕರು ಸಮಸ್ಯೆಗೆ ಒಳಗಾಗಿದ್ದಾರೆ. ಈ ರೀತಿಯ ಕಿರುಕುಳದಿಂದ ದಯವಿಟ್ಟು ಜನರನ್ನ ತಪ್ಪಿಸಿ. ಈ ರೇಡ್ ಪ್ರಕ್ರಿಯೆ ಕ್ರೂರವಾಗಿದೆ ಎಂದಿದ್ದಾರೆ. ಅಲ್ಲದೆ ಸೀತಾರಾಮನ್ ಅವರೇ ಅಧಿಕಾರಿಗಳಿಗೆ ಹೆಚ್ಚು ಪವರ್ ಅಧಿಕಾರ ಕೊಟ್ಟಿದ್ದೀರಾ, ಹೀಗಾದ್ರೆ ಜನಸಾಮಾನ್ಯರನ್ನ ರಕ್ಷಿಸೋರು ಯಾರು ಅಂತ ಪ್ರಶ್ನಿಸಿದ್ದಾರೆ. ಈ ರೀತಿಯ ರೇಡ್ಗಳಿಂದ ಎಷ್ಟು ದುಡ್ಡು ಸಂಗ್ರಹಿಸಿದ್ದೀರಾ, ಎಷ್ಟು ಲಿಟಿಗೇಷನ್ ಕೇಸ್ಗಳಿದೆ, ಎಷ್ಟು ಕೋರ್ಟ್ನಲ್ಲಿ ಪ್ರಕರಣ ಇದೆ, ದಯವಿಟ್ಟು ವಿವರ ಕೊಡಿ. ಟ್ಯಾಕ್ಸ್ ಕಟ್ಟೋರನ್ನ ರಕ್ಷಣೆ ಮಾಡಿ ಅಂತ ಎಕ್ಸ್ನಲ್ಲಿ ಉದ್ಯಮಿ ಮೋಹನ್ ದಾಸ್ ಪೈ ಮನವಿ ಮಾಡಿದ್ದಾರೆ. ರಾಕಿಂಗ್ ಸ್ಟಾರ್ ಯಶ್ ತಾಯಿ ಮನೆ ಸಮೀಪದ ನಿವೇಶನ ಮಾಲೀಕತ್ವ ಜಟಾಪಟಿ ದಿನದಿಂದ ದಿನಕ್ಕೆ ಜೋರಾಗಿದೆ. ನಿನ್ನೆ ಅಷ್ಟೇ ಜಿಪಿಎ ಹೋಲ್ಡರ್ ದೇವರಾಜು ಹಾಗೂ ಪುಷ್ಪಾ ನಡುವೆ ವಾಗ್ವಾದ ಆಗಿತ್ತು. ಇವತ್ತು ಪುಷ್ಪಾ ಸ್ಥಳದಲ್ಲೇ ಖುದ್ದು ನಿಂತು ಕಾಂಪೌಂಡ್ ನಿರ್ಮಾಣಕ್ಕೆ ಮುಂದಾದ್ರು. ಈ ವೇಳೆ ಸ್ಥಳಕ್ಕೆ ಆಗಮಿಸಿದ ಬಡಾವಣೆ ಪೊಲೀಸರು ಪರಿಶೀಲನೆ ನಡೆಸಿದ್ರು. ನೀವು ದೇವರಾಜುನ ಯಾಕೆ ಬಂಧಿಸಿಲ್ಲ, JCB ಸೀಸ್ ಯಾಕೆ ಮಾಡಿಲ್ಲ ಅಂತ ಪೊಲೀಸರನ್ನ ಯಶ್ ತಾಯಿ ಪುಷ್ಪಾ ಪ್ರಶ್ನೆ ಮಾಡಿದ್ರು. ಜಿಪಿಎ ಹೋಲ್ಡರ್ ದೇವರಾಜು ಕೂಡ ಸ್ಥಳಕ್ಕೆ ಬಂದ್ರು. ಈ ವೇಳೆ ಇಬ್ಬರ ನಡುವೆ ವಾಗ್ವಾದ ಕೂಡ ಆಯಿತು. ಸದ್ಯ ಕಾಂಪೌಂಡ್ ನಿರ್ಮಾಣವನ್ನ ನಿಲ್ಲಿಸಲಾಗಿದೆ. ಯಶ್ ತಾಯಿ ಪುಷ್ಪಾ ಮತ್ತೆ ಪೊಲೀಸ್ ಠಾಣೆ ಮೆಟ್ಲೇರಿದ್ದಾರೆ. ಇವತ್ತು ಏಕಾಏಕಿ ಅವ್ರ ಮೇಲೆ ನಿರ್ಬಂಧಕಾಜ್ಞೆ ಇದೆ. ಪುಷ್ಪಾ ಅವ್ರಿಗೂ ನಮ್ಮ ಪ್ರಾಪರ್ಟಿ ಮೇಲೆ ನಿರ್ಬಂಧಕಾಜ್ಞೆ ಇದೆ. ಅವರಿಗೆ ಕೋರ್ಟ್ಗೆ ನನ್ನ ಮೇಲೆ ನೋಟಿಸ್ ಕಳಿಸಿವ್ರೆ. ನಿನ್ನೆ ಕೋರ್ಟ್ ಇತ್ತು. ಕೋರ್ಟ್ಗೆ ಇವರು ಲಾಯರು ಬರಲಿಲ್ಲ, ಇವರು ಬರಲಿಲ್ಲ. ಇಲ್ಲಿ ಅತಿಕ್ರಮಣ ಪ್ರವೇಶ ಮಾಡಿ ಇವತ್ತು ಬೇಲಿ ಹಾಕಕ್ಕೆ ಗುಂಡಿ ತಗುತ್ತಾ ಇದ್ದಾಳೆ ಅಮ್ಮ. ಈ ಉದ್ದೇಶಕ್ಕೆ ನಾವು ತಡೆಯಕ್ಕೆ ಅಂತ ಬಂದು ನಾವು ಬೇಲಿ ಹಾಕಿದ್ರು ನಾವು ಬಿಡಲ್ಲ, ಕಿತ್ತಾಕ್ತಿವಿ. ನಾವು ಕೋರ್ಟಿಗೆ ಬಂದು ಕೋರ್ಟಲ್ಲಿ ನ್ಯಾಯಾಲಯ ತಲೆಬಾಗಿ ಕೋರ್ಟ್ ಅಂತ ನಡ್ಕೊಳ್ಳಿ, ರೆಕಾರ್ಡ್ ತರಲಿ. ನಾನು ರೆಕಾರ್ಡ್ ಕೊಟ್ಟಿದ್ದೀನಿ. ಎಲ್ಲ ಇದ್ಮೇಲೆ ನಮ್ಮಂತೆ ಆಗಿರೋದು. ಯಾಕೆ ಇವ್ರು ಕೊಡ್ತಾ ಇಲ್ಲ? ಇದಕ್ಕೆ ಸಂಬಂಧಪಟ್ಟವ್ರನ್ನ ಕರ್ಸ್ಕೊಬಂದು ಅವ್ರ ಜಾಗನ ಸೊರೆ ಮಾಡುತ್ತೆ, ಇದು ಅಂತ ಪ್ರೂವ್ ಮಾಡುತ್ತೆ ಅವರು. ಇದು ನನ್ನ ಚಾಲೆಂಜ್. ಇದು